ಕನಿಷ್ಠ 1 ತಿಂಗಳು ಓದು. ಆ 1 ತಿಂಗಳು ಓದಿದ ನಂತರನೂ ಪತ್ರಿಕೆಯನ್ನು ಓದಬೇಕಂತ ನಿಮಗೆ ಅನಿಸಿದರೆ ನೀವು ಪತ್ರಕರ್ತರಾಗಿ. ನಾವು ಎಲ್ಲಾದರೂ ನಮಗೆ NCC ಸ್ಕೌಟ್ಸ್ನಲ್ಲಿ ತಿಂಡಿ ಪೊಟ್ಟಣ ತಂದು ಹೋಟೆಲ್ನಲ್ಲಿ ಕೊಟ್ಟರೆ ಆ ಕಟ್ಟಿದ ಪೊಟ್ಟಣ ಪೇಪರ್ ಆಗಿದ್ದರೆ ಅದನ್ನು ಓದ್ತಾ ಇದ್ದೆ, ಬಿಸಾಡ್ತಾ ಇರಲಿಲ್ಲ, ನಾನು ಓದ್ತಾ ಇದ್ದೆ. ನಾವು ಅದರಲ್ಲಿ ಯಾರಾದರೂ ಸತ್ತಿದ್ದಾರೆ ಅಂತ ನೀವು ಬಯಸೋದಿಲ್ಲ, ಯಾರಾದರೂ ಅವ್ರು ಸತ್ತಿಲ್ಲಲ್ಲ ಅಂತ ನೀವು ಆಶಯ ಮಾಡ್ತೀರಿ. ನಿಮ್ಮ ಆಶಯ ಏನಿರುತ್ತೆ ಅಂದರೆ ಯಾರೂ ಸತ್ತಿರಬಾರ್ದು ಅಂತ. ಆದರೆ ಜರ್ನಲಿಸ್ಟ್ ಬೇರೆ ರೀತಿ ಯೋಚನೆ ಮಾಡ್ತಾನೆ. ನಾನು ಈಗ ನೀವೊಂದು ಪತ್ರಕರ್ತರು ಇಲ್ಲದ್ರೆ TV ರಿಪೋರ್ಟ್ರುಗಳು ಇನ್ಪುಟ್ ಎಡಿಟ್ರಿಗೋ ನ್ಯೂಸ್ ಎಡಿಟ್ರಿಗೋ ಫೋನ್ ಮಾಡ್ತೀರಿ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ಆ್ಯಕ್ಸಿಡೆಂಟ್ ಆಗಿದೆ ಸರ್, ಅವನು ತಕ್ಷಣ ಏನು ಹೇಳ್ತಾನೆ ಅಂದರೆ ಎಷ್ಟು ಡೆತ್ ಅಂತ ಕೇಳ್ತಾನೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಮತ್ತು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಈ ಮಾಧ್ಯಮ ಹಬ್ಬವನ್ನು ಉದ್ಘಾಟಿಸಿದ ನನ್ನ ಸ್ನೇಹಿತರಾದ ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರರಾದ KV ಪ್ರಭಾಕರ್ ಅವರೇ, ಬೆಂಗಳೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರುವ ಪ್ರೊಫೆಸರ್ ರಮೇಶ್ ಅವರೇ, ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ಆಯಿಷಾ ಖಾನಮ್ ಅವರೇ, KWJ ಅಧ್ಯಕ್ಷರಾದ ಶಿವಾನಂದ ತಗಡೂರವರೇ, ಮಾಧ್ಯಮ ವಿಭಾಗದ ಮುಖ್ಯಸ್ಥರಾದ ವಾಹಿನಿ ಅವರೇ, ಶೈಲಶ್ರೀ ಅವರೇ, ನವೀನ್ ಜೋಸೆಫ್ ಅವರೇ, ರವಿಕುಮಾರ್ ಅವರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಪ್ರೀತಿಯ ಭಾವಿ ಪತ್ರಕರ್ತರೆ, ನಾನು ಸಾಮಾನ್ಯವಾಗಿ ಇತ್ತೀಚೆಗೆ ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ಕಡಿಮೆ ಮಾಡಿದ್ದೇನೆ. ಕಾರಣ ಏನಂದರೆ ಭಾಳ ನೆಗೆಟಿವ್ ಆಗಿ ಮಾತಾಡಬೇಕಾಗುತ್ತೆ ಅನ್ನೋದು ಒಂದು ಕಾರಣ. ನಮಗೆ ಅನ್ನ ಕೊಟ್ಟ ವೃತ್ತಿ ಇದು. ಇದರ ಬಗ್ಗೆ ನಾವು ನೆಗೆಟಿವ್ ಆಗಿ ಮಾತಾಡಿದಾಗ ನಮ್ಮ ಮುಖಕ್ಕೆ ನಾವೇ ಉಗುಳ್ಕೊಂಡಾಗ ಆಗುತ್ತೆ. ಈ ಮುಜುಗರವನ್ನು ತಪ್ಪಿಸಲಿಕ್ಕೋಸ್ಕರ ಸಾಮಾನ್ಯವಾಗಿ ಇತ್ತೀಚೆಗೆ ಮಾಧ್ಯಮದ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಸಹನಿರ್ದೇಶಕಿಯರಾದ ಪಲ್ಲವಿ ಹೊನ್ನಾಪುರ ಅವರು ಕರೆದರು, ನಾವು ಮಾಧ್ಯಮದ ಹಬ್ಬ ಮಾಡ್ತೇವೆ ಅಂತ ಹೇಳಿದರು. ಹಬ್ಬ ಅಂದರೆ ಒಂದು ಸಂಭ್ರಮ. ಮಾಧ್ಯಮವನ್ನು ನಾವು ಸಂಭ್ರಮಿಸಬೇಕು. ಮಾಧ್ಯಮದ ಬಗ್ಗೆ ಶೋಕಗೀತೆಯನ್ನು ಹಾಡಿ ಹಾಡಿ ಸಾಕಾಗ್ಬಿಟ್ಟಿದೆ ನಮಗೆ. ನಾನು ಮಾಧ್ಯಮದ ನೆಗೆಟಿವ್ ಸೈಡ್ಗಳನ್ನು ಪಟ್ಟಿ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನೀವು ಭಾವಿ ಪತ್ರಕರ್ತರು. ಇವತ್ತು ಮಾಧ್ಯಮ ಹಾದಿ ತಪ್ಪಿದರೆ ಅದರಲ್ಲಿ ನಿಮ್ಮ ಏನು ಪಾತ್ರ ಇಲ್ಲ. ಪಾತ್ರ ಇರುವುದು ಇವತ್ತು ಸಕ್ರಿಯವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರು. KWJ ಏನಾದರೂ ಅಂತ ಸಮಾವೇಶ ಮಾತಾಡಿದಾಗ ನಾನು ಮಾತಾಡ್ತೀನಿ, ಅದರ ಬಗ್ಗೆ ಮಾತಾಡಿದ್ದೇನೆ. ಅದರಿಂದ ನಿಮ್ಮನ್ನು ಡಿಸ್ಕರೇಜ್ ಮಾಡೋದು, ನಿಮ್ಮನ್ನು ಡಿಮೊರಲೈಸ್ ಮಾಡುವಂಥ ಕೆಲಸವನ್ನು ನಾನು ಮಾಡೋದಿಲ್ಲ. ನಾನು ಪ್ರಭಾಕರ್ ಅವರು ತನ್ನ ಅನುಭವ ಮತ್ತು ಇವತ್ತಿನ ಸಮಕಾಲೀನ ಮಾಧ್ಯಮ ಹೇಗಿದೆ ಅನ್ನೋ ಒಂದು ನೋಟವನ್ನು ನಿಮಗೆ ಕೊಟ್ಟಿದ್ದಾರೆ. ಮಾಧ್ಯಮ ಉದ್ಯಮ ಆಗಿದೆ, ಗೋಧಿ ಮಾಧ್ಯಮ ಆಗಿದೆ, ಇತ್ಯಾದಿ ಎಲ್ಲ ನೀವು ಭಾಳಷ್ಟು ಕೇಳಿರ್ತೀರಿ. ಈ ಸಂದರ್ಭದಲ್ಲಿ ಇಂಥದ್ದೊಂದು ಅಪಾಯಕಾರಿ ಕ್ಷೇತ್ರಕ್ಕೆ ಕಾಲಿಡುವ ಮುನ್ನ ನಾವು ಯಾವ ಎಚ್ಚರಿಕೆಯಿಂದ ಇರಬೇಕು ಎನ್ನುವುದನ್ನಷ್ಟೇ ನಾನು ಇಲ್ಲಿ ಭಾಳ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ನಾನಿದನ್ನು ನೀವು 7 ಪಾತಕಗಳು ಅಂತ ಹೇಳ್ತೇನೆ. 7 ಪಾಪಗಳು, 7 ಸಿನ್ಸ್ ಅಂತ. ಆ 7 ಪಾತಕಗಳ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೇನೆ. ಮೊದಲನೇದು ಪ್ರಭಾಕರ್ ಅವರು ಅದನ್ನು ಮತ್ತೆ ಮತ್ತೆ ಹೇಳಿದರು. ಮೊದಲನೇದು ಅಜ್ಞಾನ. ಅಜ್ಞಾನಿಯಾದವನು ಪತ್ರಕರ್ತನಾಗಲಿಕ್ಕೆ ಆಗೋದಿಲ್ಲ. ಪತ್ರಕರ್ತನೇ ನನ್ನ ಹತ್ರ ಯಾರಾದರೂ ಹುಡುಗರು ಬಂದು ನಾನು ಪತ್ರಕರ್ತನಾಗಬೇಕು, ಏನು ಮಾಡಬೇಕು ಅಂತ ಕೇಳಿದರೆ ನಾನು ಅವರಿಗೆ ಒಂದು ಸರಳವಾದ ಸುಲಭವಾದ ಒಂದು ಉಪಾಯ ಹೇಳ್ತೇನೆ. ಯಾವುದಾದ್ರೂ ಒಂದು ಪತ್ರಿಕೆಯನ್ನು, ಇಲ್ಲದ್ರೆ 2 ಪತ್ರಿಕೆಯನ್ನು, ಒಂದು ಕನ್ನಡ ಮತ್ತು ಇಂಗ್ಲೀಷ್, ಮೊದಲ ಪುಟದಿಂದ ಕೊನೆಯ ಪುಟದವರೆಗೆ ಓದು ನೀನು ಅಂತ. ಕನಿಷ್ಠ 1 ತಿಂಗಳು ಓದು. ಆ 1 ತಿಂಗಳು ಓದಿದ ನಂತರನೂ ಪತ್ರಿಕೆಯನ್ನು ಓದಬೇಕಂತ ನಿಮಗೆ ಅನಿಸಿದರೆ ನೀವು ಪತ್ರಕರ್ತರಾಗಿ. ಇಲ್ಲಿದ್ದರೆ ಆ ಕಡೆ ಮುಖ ಮಾಡಬೇಡಿ ನೀವು ಅಂತ. ನನಗೆ ಗೊತ್ತಿದೆ ನೀವು ಇದ್ದವರು ಯಾರೂ ಇದನ್ನು ಓದಿಲ್ಲ ಅಂತ. ನಾನು ಇವತ್ತು ನಿಮ್ಮ ಪತ್ರಿಕೆಯಲ್ಲಿ ಯಾವ ಪತ್ರಿಕೆ ಓದಿದ್ದೀರಿ, ಇವತ್ತು ಪ್ರಜಾವಾಣಿ ಯಾವ ಸಂಪಾದಕೀಯ ಬರೆದಿದ್ದೆ ಅಂತ ಕೇಳಿದರೆ ನನಗೆ ಗೊತ್ತಿದೆ ನಿಮ್ಮಲ್ಲಿ ಯಾರ ಹತ್ರನೂ ಉತ್ತರ ಇಲ್ಲ ಅಂತ ನನಗೆ ಗೊತ್ತಿದೆ. ತಪ್ಪಲ್ಲ, ನೀವು ಪತ್ರಕರ್ತರಾಗಿದ್ದವರೇ ಓದೋದಿಲ್ಲ ಅದನ್ನು.
ಅದರಿಂದ ಅಜ್ಞಾನ ಇದೆಯಲ್ಲ, ಇಗ್ನೊರೆನ್ಸ್, ಇದು ಮೊದಲನೇ ಪಾಪ. ಅದು ಆ ಪಾಪಕ್ಕೆ ಕೈ ಹಾಕ್ಬೇಡಿ ನೀವು. ಜ್ಞಾನ, ನಾವೆಲ್ಲ ನಾನು ನನ್ನ ಅಂಕಣಗಳ ಬಗ್ಗೆ ಮಾತಾಡಿದರು. ನಾನು ಒಂದು 800-900 ಶಬ್ದಗಳ ಒಂದು ಅಂಕಣ ಬರಿಬೇಕಾದ್ರೆ ಕನಿಷ್ಠ 8,000 to 10,000 ಶಬ್ದಗಳನ್ನು ಓದ್ತಾ ಇದ್ದೆ ನಾನು. ಈಗ ಬರೆಯೋದು ಕಡಿಮೆ ಆದಾಗೆ ನಾನು ಓದೋದು ಕಡಿಮೆ ಆಗಿದೆ. ಆ ಒತ್ತಡ ನನ್ನ ಮೇಲೆ ಇತ್ತು. ನಾವು ಎಲ್ಲಾದರೂ ನಮಗೆ NCC ಸ್ಕೌಟ್ಸ್ನಲ್ಲಿ ತಿಂಡಿ ಪೊಟ್ಟಣ ತಂದು ಹೋಟೆಲ್ನಲ್ಲಿ ಕೊಟ್ಟರೆ ಆ ಕಟ್ಟಿದ ಪೊಟ್ಟಣ ಪೇಪರ್ ಆಗಿದ್ದರೆ ಅದನ್ನು ಓದ್ತಾ ಇದ್ದೆ. ಅದು ಬಿಸಾಡ್ತಾ ಇರಲಿಲ್ಲ, ನಾನು ಓದ್ತಾ ಇದ್ದೆ. ನಾವು ಅದು ಯಾವ ದಿನದ ಪತ್ರಿಕೆ ಆಗಿರಲಿ, ನನಗೆ ಗೊತ್ತಿಲ್ಲದ ಸುದ್ದಿ ಯಾವ ದಿನದ ಪತ್ರಿಕೆಯಲ್ಲಿ ಬಂದರೂ ನಾನು ಓದಬೇಕು ಎನ್ನುವುದು. ಅದರಿಂದ ನಾನು ಒಬ್ಬ ಹಿರಿಯ ಪತ್ರಕರ್ತ ME ಕಾಮತ್ ಅವರ ಮನೆಗೆ ಹೋಗಿದ್ದೆ, ಬಾಂಬೆಗೆ ಒಮ್ಮೆ. ಅವರ ಮನೆ ತುಂಬ ಪೇಪರ್ ಕಟ್ಟಿಂಗ್ಸ್ಗಳ ಬಾಕ್ಸ್ ಇತ್ತು, ಬೇರೆ ಬೇರೆ ವಿಷಯಗಳ ಬಗ್ಗೆ. ಇತ್ತೀಚಿನವರೆಗೆ ನನ್ನ ಮನೆಯಲ್ಲೂ ಇತ್ತದು. ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇನೆ, ಡಿಜಿಟಲ್ ಆರ್ಕೈವ್ಸ್ ಎಲ್ಲ ಬಂದಿದ್ದರಿಂದ. ಇಲ್ಲದಿದ್ದರೆ ಪ್ರತಿ ರಾಜ್ಯ, ಪ್ರತಿ ವಿಷಯದ ಬಗ್ಗೆ ಒಂದು 100 ಫೈಲ್ಗಳು ನನ್ನ ಮನೆಯಲ್ಲಿ ಬಿದ್ದಿತ್ತು. ಓದಿಗಿಂತ ದೊಡ್ಡ ಅರ್ಹತೆ ಪತ್ರಕರ್ತನಿಗೆ ಯಾಕೂ ಇಲ್ಲ. ಅದರಿಂದ ದಯವಿಟ್ಟು ನೀವು ಪತ್ರಕರ್ತರಾಗಬೇಕಾದ್ರೆ ಓದಿನ ಹಸಿವನ್ನು ಬೆಳೆಸ್ಕೊಳ್ಳಿ ಅಂತ. ಓದು ಒಂದೇ ನಿಮ್ಮನ್ನು ಈ ಸ್ಥಾನಕ್ಕೆ ತಂದು ನಿಲ್ಲಿಸ್ಬೋದು. ಎರಡನೇದು, ಒಂದು ಜವಾಬ್ದಾರಿ ಇರಬೇಕು ಒಬ್ಬ ಪತ್ರಕರ್ತನಿಗೆ. ಅದು ಸಾಮಾಜಿಕವಾದ ಜವಾಬ್ದಾರಿ ಭಾಳ ಮುಖ್ಯ. ನನ್ನ ಪ್ರಕಾರ ಸಾಮಾಜಿಕ ಜವಾಬ್ದಾರಿ ಇಲ್ಲದ ಯಾವ ವೃತ್ತಿ ಕೂಡ ಅದು ಒಂದು ಪಾಪ, ಇಟ್ ಈಸ್ ಎ ಸಿನ್ ನನ್ನ ಪ್ರಕಾರ. ಅವನು ಪತ್ರಕರ್ತನಿರಲಿ, ಅಧಿಕಾರಿಗಳಿರಲಿ, ರಾಜಕಾರಣಿಗಳಿರಲಿ, ಕಲಾವಿದ ಇರಲಿ, ಯಾರೇ ಇರಲಿ, ಸಾಮಾಜಿಕ ಜವಾಬ್ದಾರಿ ಇಲ್ಲದ ಯಾವ ವೃತ್ತಿ ಕೂಡ ಅದು ಸಮಾಜ ವಿರೋಧಿಯಾದದ್ದು ಅಂತ ನನಗೆ ಅನಿಸುತ್ತೆ. ಅದರಿಂದ ನೀವು ಪತ್ರಕರ್ತನಾಗಿ ನೀವು ಪೆನ್ ಹಿಡಿಯುವಾಗ, ಇಲ್ಲಿದ್ರೆ ಮೈಕ್ ಹಿಡಿಯುವಾಗ, ಇಲ್ಲಿದ್ರೆ ಮೈಕ್ನ ಮುಂದೆ ನಿಂತಾಗ ಈ ಸಾಮಾಜಿಕ ಜವಾಬ್ದಾರಿ ಎಚ್ಚರ ನಿಮ್ಮಲ್ಲಿರಬೇಕು. ನಾನು ಬರೆಯುವ ಸುದ್ದಿ, ನಾನು ಕೊಡುವ ಸುದ್ದಿ ಈ ಸಮಾಜದ ಮೇಲೆ ಏನು ಪರಿಣಾಮ ಆಗ್ಬೋದು ಅಂತ. ಆಗಿದ್ದಾಗ ಮಾತ್ರ ನೀವು ಬೇಜವಾಬ್ದಾರಿಯಾದ ಒಬ್ಬ ಮನುಷ್ಯ ಒಳ್ಳೆಯ ಪತ್ರಕರ್ತನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಹೆಸರು ಮಾಡ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ ಹೆಸರಾಗುತ್ತೆ. ಖ್ಯಾತಿಯಲ್ಲಿ ಎರಡಿದೆ, ಒಂದು ಪ್ರಖ್ಯಾತಿ, ಇನ್ನೊಂದು ಕುಖ್ಯಾತಿ ಅಂತ. ಖ್ಯಾತಿ ಎರಡರಲ್ಲೂ ಇರುತ್ತೆ. ಅದರಿಂದ ಅವನಿಗೆ ಹೆಚ್ಚು ಲೈಕ್ಗಳು ಬರ್ಬೋದು, ಅವನಿಗೆ ಹೆಚ್ಚು ಫಾಲೋವರ್ಸ್ಗಳಿರ್ಬೋದು, ಅವನಿಗೆ ಹೆಚ್ಚು ಓದುಗರು ಇರ್ಬೋದು. ನಾನು ಸಾಮಾನ್ಯವಾಗಿ ಹೇಳ್ತೇನೆ, ಪ್ರಜಾವಾಣಿ ಮತ್ತು ಆ ಕಾಲದಲ್ಲಿ ಪೊಲೀಸ್ ವಾಣಿ ಅಂತ ಬರ್ತಾಯಿತ್ತು. ಒಂದು ಕೊಲೆ ಆದರೆ ಪ್ರಜಾವಾಣಿಯಲ್ಲಿ ರಾಮ ಸೋಮನನ್ನು ಕೊಂದ ಅಂತ ಬರ್ತಾಯಿತ್ತು. ಪೊಲೀಸ್ ವಾಣಿಯಲ್ಲಿ ಏನು ಬರ್ತಾಯಿತ್ತು, ಪೊಲೀಸ್ ನ್ಯೂಸಲ್ಲಿ ರಾಮ ಸೋಮನನ್ನು ಕೊಚ್ಚಿ 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 ಕೊಂದ ಅಂತ. ಎಷ್ಟು ಕೊಚ್ಚಿ ಅಂತ ಹೇಳ್ತಾರೋ ಅಷ್ಟು ಅವನ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಎರಡೂ ಸುದ್ದಿ ಒಂದೇ. ಆದರೆ ಆ ಹಿಂಸೆಯನ್ನು ವಿಜೃಂಭಿಸುವುದರಿಂದ, ಮೂಢನಂಬಿಕೆಗಳನ್ನು ವಿಜೃಂಭಿಸುವುದರಿಂದ, ಪಾತಕಗಳನ್ನು ವಿಜೃಂಭಿಸುವುದರಿಂದ ನೀವು ಕುಖ್ಯಾತಿ ಗಳಿಸ್ಬೋದು, ಆದರೆ ಸಮಾಜಕ್ಕೆ ಭಾಳ ದೊಡ್ಡ ಅನ್ಯಾಯವನ್ನು ಮಾಡ್ತೀರಿ. ಅದರಿಂದ ಸಾಮಾಜಿಕ ಜವಾಬ್ದಾರಿ ನಿಮ್ಮಲ್ಲಿ ಇರಬೇಕು ಎನ್ನುವುದು ನನಗನ್ನಿಸುತ್ತೆ. ಮೂರನೇ ಪಾತಕ, ನೀವು ಇನ್ಸೆನ್ಸಿಟಿವ್ ಆಗಿರಬಾರ್ದು. ಅಸೂಕ್ಷ್ಮತೆ ಎನ್ನುವುದು ಇದೆಯಲ್ಲ, ಅದು ಇನ್ನೊಂದು ಪಾಪ. ಒನ್ ಮಸ್ಟ್ ಬಿ ಸೆನ್ಸಿಟಿವ್. ಇನ್ಸೆನ್ಸಿಟಿವ್ ಆದ ಮನುಷ್ಯ ಅವನು ಒಳ್ಳೆ ಪತ್ರಕರ್ತನಾಗಲಿಕ್ಕೆ ಆಗೋದಿಲ್ಲ. ಈ ಸೆನ್ಸಿಟಿವ್ ಆಗಿರೋದ್ರಿಂದ ನಿಮಗೆ ಒಂದಷ್ಟು ಲಾಭಗಳು ಕೂಡ ಇದೆ. ನಾನು ಯಾವಾಗಲೂ ಈ ಉದಾಹರಣೆಗಳನ್ನು ಕೊಡ್ತೇನೆ. ಸೆನ್ಸಿಟಿವ್ನೆಸ್ ಅಂದರೆ ಏನು ಅಂತ. ಒಂದು ಅನ್ಯಾಯವನ್ನು ನೋಡಿದಾಗ, ಒಂದು ದೌರ್ಜನ್ಯವನ್ನು ನೋಡಿದಾಗ, ಒಂದು ಸಂಕಟವನ್ನು ನೋಡಿದಾಗ, ಒಂದು ಶೋಕವನ್ನು ನೋಡಿದಾಗ ನಿಮ್ಮ ಮನಸ್ಸು ಅಯ್ಯೋ ಅಂತ ಮರಗಬೇಕು. ನಿಮ್ಮದು ಕನಿಷ್ಠ ನಿಮಗೇನು ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಅಯ್ಯೋ ಅಂತ ಮರಗಬೇಕು. ನೀವು ಹಾದಿಯಲ್ಲಿ ಹೋಗ್ತಾ ಇದ್ದೀರಿ. ಈ ಉದಾಹರಣೆ ಭಾಳ ಕಡೆ ಹೇಳಿದೆ ನಾನು. ಒಂದು 80 ವರ್ಷದ ಮುದುಕಿ ಏನು ತರಕಾರಿ ಮಾರುತ್ತಾ ಬಿಸಿಲಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ನೀವು ಏನು ಮಾಡಬೇಕಾಗಿಲ್ಲ, ನಿಮ್ಮ ಮನಸ್ಸು ಅಯ್ಯೋ ಅಂತ ಮರಗಬೇಕು. ಅದು ನೀವೊಂದು ಹೋಟೆಲಿಗೆ ಹೋಗ್ತೀರಿ, 10 ವರ್ಷದ ಬಾಲಕ ನಿಮಗೆ ಪ್ಲೇಟ್ ತೊಳೆಯಲಿಕ್ಕೆ, ಅಲ್ಲಿ ತೆಗಿಲಿಕ್ಕೆ ಬರ್ತಾನೆ. ಅವನು ನೋಡಿದರೆ ನಿಮಗೆ ಅನಿಸ್ಬೇಕು, ಅಯ್ಯೋ ಅಂತ ಅನಿಸ್ಬೇಕು. ಆಗ ನಿಮಗೆ ದೆರ್ ಇಸ್ ಎ ಸ್ಟೋರಿ. ಇದರಲ್ಲೊಂದು ಲಾಭವೂ ಇದೆ. ಒಂದು ಮುದುಕಿಯನ್ನು ನೋಡಿದಾಗ ಅಯ್ಯೋ ಅಂತ ಅನಿಸಿದರೆ, ಈ ನಮ್ಮ ವ್ಯವಸ್ಥೆಯಲ್ಲಿನ ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ ಹೇಗಿದೆ, ಈ ಮುದುಕಿಗೆ, ಈ ವೃದ್ಧೆಗೆ ವೃದ್ಧಾಪ್ಯವೇತನ ಸಿಕ್ಕಿದೆಯಾ ಇಲ್ವಾ, ಮನೆಯಲ್ಲಿರುವ ಸಂಕಟ ಏನು, ದೆರ್ ಇಸ್ ಎ ಸ್ಟೋರಿ. ಒಬ್ಬ ಬಾಲಕಾರ್ಮಿಕ, ಅವನು ಬಂದಾಗ ಈ ಹೋಟೆಲ್ನಲ್ಲಿ ಒಬ್ಬ ಬಾಲಕಾರ್ಮಿಕರನ್ನು ಇಟ್ಕೊಂಡಿದ್ದಾನಲ್ಲ, ಇದರ ಬಗ್ಗೆ ನಾನೇನಾದರೂ ಬರೀಬೋದು ಅಂತ ಯೋಚನೆ ಬಂದರೆ ಸೆನ್ಸಿಟಿವ್ನೆಸ್ ಆಲ್ಸೋ ಗಿವ್ಸ್ ದಿ ಸ್ಟೋರಿ. ಅದರಿಂದ ನೀವು ಒಮ್ಮೆ ನಿಮ್ಮ ಮನಸ್ಸು ಅಯ್ಯೋ ಅಂತ ಅನಿಸಿದರೆ ಮುಂದಿನ ಕೆಲಸವನ್ನು ನಿಮ್ಮ ಕೈ, ನಿಮ್ಮ ಬಾಯಿ ಮಾಡಿಯೇ ಮಾಡುತ್ತೆ.
ಆದರೆ ಇದೆಲ್ಲ ಇದ್ದಾರಪ್ಪ ಬೀದಿಯಲ್ಲಿ 100 ಜನ ಮಾಡ್ತಾರೆ, ಕಾರ್ಮಿಕರು ಇರ್ತಾರೆ ಅಂತ. ಇಫ್ ಯು ಆರ್ ಇನ್ಸೆನ್ಸಿಟಿವ್ ಯು ವಿಲ್ ನಾಟ್ ಗೆಟ್ ದಿ ಸ್ಟೋರಿ, ಯು ವಿಲ್ ನಾಟ್ ಬಿಕಮ್ ದಿ ಬೆಸ್ಟ್ ಜರ್ನಲಿಸ್ಟ್. ಅದರಿಂದ ಸೆನ್ಸಿಟಿವ್ನೆಸ್ ಕೂಡ ಅಷ್ಟೇ ಮುಖ್ಯ ಅಂತ ನನಗೆ ಅನಿಸುತ್ತೆ. ಮೂರನೇದ್ದು ಇನ್ನೊಂದು ಪಾಪ ಏನಂದರೆ ಸಿನಿಕಿಸಮ್ ಇನ್ನು ಬರುತ್ತೆ, ಸಿನಿಕತೆ ಬರುತ್ತೆ ಭಾಳ ಮಂದಿಗೆ. ಅದು ಎಂಥ ಸಿನಿಕತೆ ಅಂದರೆ, ನಾವು ಒಬ್ಬ ಪತ್ರಕರ್ತನ ಒಡನಾಟ ಸಜ್ಜನರ ಜೊತೆ ಇರುವುದೇ ಇಲ್ಲ. ಸಜ್ಜನರು ಪತ್ರಿಕೆಗಳಲ್ಲಾಗಲಿ ಚಾನಲ್ಗಳಲ್ಲಾಗಲಿ ಇಲ್ಲದಿದ್ದರೆ ಯಾವುದೇ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಗೋದಿಲ್ಲ. ನಿಮಗೆ ಕಲಿಸಿದ ಒಬ್ಬ ಗುರು ಊರಲ್ಲಿರ್ತಾನೆ, ಭಾಳ ಸಜ್ಜನ, ಅವರು ಸುದ್ದಿ ಆಗೋದಿಲ್ಲ. ಆದರೆ ನಿಮ್ಮ ಉಳಿರೋ ಒಬ್ಬ ಶಿಕ್ಷಕ ಅಲ್ಲಿ ಏನೋ ಲೈಂಗಿಕ ದೌರ್ಜನ್ಯ ಮಾಡಿದರೆ ಅವನು ಸುದ್ದಿ ಆಗ್ತಾರೆ, ಕೆಟ್ಟವರು ಸುದ್ದಿ ಆಗ್ತಾರೆ, ಮೋಸಗಾರರು ಸುದ್ದಿ ಆಗ್ತಾರೆ, ಭ್ರಷ್ಟರು ಸುದ್ದಿ ಆಗ್ತಾರೆ, ಪ್ರಾಮಾಣಿಕರು ಸಜ್ಜನರು ಸುದ್ದಿ ಆಗೋದಿಲ್ಲ. ಅದರಿಂದ ಪತ್ರಕರ್ತರ ಒಡನಾಟ ಇರೋದು ಎಲ್ಲ ದುಷ್ಟರ ಜೊತೆನೇ. ಇದು ಏನಾಗುತ್ತೆ ಅಂದರೆ, ನೀವು ದಿನನಿತ್ಯ ಇದನ್ನು ನೋಡ್ತಾ 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 ಹೋದಾಗ ನಿಮಗೆ ಇದೆಲ್ಲ ಸಾಮಾನ್ಯ ಅಂತ ಅನಿಸ್ಬಿಡುತ್ತೆ. ನಾನು ಭಾಳ ಸರಿ ಹೇಳ್ತೇನೆ, ಈಗ ನೀವು ಮುಂದೆ ಪತ್ರಕರ್ತರಾದಾಗ ನಿಮ್ಮ ಕಣ್ಣ ಮುಂದೆ ಒಂದು ಅಪಘಾತ ನಡೆದಿರುತ್ತೆ ಅಂತ ತಿಳ್ಕೊಳ್ಳಿ. ಯಾವಾಗಲೂ ಅಪಘಾತದ ಸ್ಥಳದಲ್ಲಿ ಇದ್ದಾಗ ನಿಮಗೆ ಶಾಕ್ ಆಗುತ್ತೆ. ಅದು ಸುದ್ದಿಯನ್ನು ಓದುವಾಗ ಶಾಕ್ ಆಗೋದಿಲ್ಲ. ನೀವು ಅಲ್ಲಿ ರಕ್ತ ನೋಡಿರ್ತೀರಿ, ಕಣ್ಣೀರು ನೋಡ್ತೀರಿ, ರೋದನ ನೋಡಿರ್ತೀರಿ. ಇದನ್ನೆಲ್ಲ ನೋಡಿದಾಗ ನಿಮ್ಮನ್ನು ತಟ್ಟುತ್ತೆ ಅದು. ಅದರಲ್ಲಿ ಯಾರು ಸತ್ತಿದ್ದಾರೆ ಅಂತ ನೀವು ಬಯಸೋದಿಲ್ಲ, ಯಾರಾದರೂ ಅವ್ರು ಸತ್ತಿಲ್ಲಲ್ಲ ಅಂತ ನೀವು ಆಶಯ ಮಾಡ್ತೀರಿ. ನಿಮ್ಮ ಆಶಯ ಏನಿರುತ್ತೆ ಅಂದರೆ ಯಾರೂ ಸತ್ತಿರಬಾರ್ದು ಅಂತ. ಆದರೆ ಜರ್ನಲಿಸ್ಟ್ ಬೇರೆ ರೀತಿ ಯೋಚನೆ ಮಾಡ್ತಾನೆ. ಈಗ ನೀವೊಂದು ಪತ್ರಕರ್ತರು ಇಲ್ಲದ್ರೆ ಟಿ ವಿ ರಿಪೋರ್ಟ್ರುಗಳು ಇನ್ಪುಟ್ ಎಡಿಟ್ರಿಗೋ ನ್ಯೂಸ್ ಎಡಿಟ್ರಿಗೋ ಫೋನ್ ಮಾಡ್ತೀರಿ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ಆ್ಯಕ್ಸಿಡೆಂಟ್ ಆಗಿದೆ ಸರ್, ಅವನು ತಕ್ಷಣ ಏನು ಹೇಳ್ತಾನೆ ಅಂದರೆ ಎಷ್ಟು ಡೆತ್ ಅಂತ ಕೇಳ್ತಾನೆ. ಫಸ್ಟ್ ನೀವು ಹೇಳ್ತೀರಿ 1 ಡೆತ್ ಸರ್, ಆಮೇಲೆ ಕೊಟ್ಟರೆ ಆಯ್ತು ನಾಳೆ ಕೊಡು ಅಂತ ಹೇಳ್ತಾನೆ. ನೀವು 10 ಡೆತ್ ಅಂತ ಹೇಳಿ ಕೊಡಿ, ಹೀಗೆ ಬ್ರೇಕಿಂಗ್ ನ್ಯೂಸ್ ಅದು ಮೊದಲ ಪುಟಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಅದರ ಅರ್ಥ ನ್ಯೂಸ್ ಎಡಿಟರ್ ಆಗಲಿ ಇಲ್ಲದ್ರೆ ಇನ್ಪುಟ್ ಎಡಿಟರ್ ಆಗಲಿ ಅವನು ಸಾವನ್ನು ಅವನು ಬಯಸ್ತಾನ ಇಲ್ಲ, ಅವನು ವೃತ್ತಿ ಹಾಗೆ ಮಾಡುತ್ತೆ, ಅದು ಹಾಗೆ ಮಾಡುತ್ತೆ ಅದು. ಅದರಿಂದ ಆಗ ನಿಮ್ಮಲ್ಲಿ ಒಂದು ಸಿನಿಕತೆ. ಪತ್ರಕರ್ತರು ಹೇಗೆ ಅಂದರೆ, ಕಣ್ಣಿಗೆ ಕಾಣದಿದ್ದರೂ ನಿಮಗೆ ಕಾಣುತ್ತೆ, ಕಿವಿಗೆ ಕೇಳದಿದ್ದರೂ ಉಳಿದವರಿಗೆ ಕಿವಿಗೆ ಕೇಳುತ್ತೆ, ಉಳಿದವರು ಹೇಳದೇ ಇದ್ದರೂ ನಿಮ್ಮ ಹೃದಯಕ್ಕೆ ಗೊತ್ತಾಗುತ್ತೆ. ಅದಕ್ಕಾಗಿ ಇದನ್ನೆಲ್ಲ ನೋಡ್ತಾ 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 ಭ್ರಷ್ಟಾಚಾರ ಹಿಂದೆ ಇರಲಿಲ್ಲ ರೀ, ಈ ಎಫ್ಸ್ಟೀನ್ ಫೈಲ್ ಏನು, ಅದಕ್ಕಿಂತ ಮಿಗಿಲಾದ ಫೈಲ್ಗಳು ನಾವೆಲ್ಲ ನೋಡಿಬಿಟ್ಟಿದ್ದೇವೆ. ಈ ರೀತಿಯ ಸಿನಿಕತೆ ಬಂದಾಗ ನಿಮಗೆ ಬರೀಲಿಕ್ಕೆ ಏನೂ ಇರುವುದಿಲ್ಲ, ಎಲ್ಲ ನೋಡಿ ಆಗಿಬಿಟ್ಟಿದೆ ಅಂತ. ಅದರಿಂದ ಇದನ್ನು ನೀವು ಮೀರಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವತ್ತೂ ಸಿನಿಕರಾಗಿರ್ಬೋದು. ನೀವು ಮೊದಲ ದಿನ ನೀವೊಬ್ಬ ಪತ್ರಕರ್ತರಾದಾಗ ನಿಮಗೆ ಯಾವ ಉತ್ಸಾಹದಲ್ಲಿ ನೀವು ಪೆನ್ ಹಿಡಿರ್ತೀರ, ಮೈಕ್ ಹಿಡಿರ್ತೀರ, ನಿಮ್ಮ ನಿವೃತ್ತಿಯ ದಿನಗಳಲ್ಲೂ ಹಾಗೆ ಇರಬೇಕು. ನನಗೆ ಈಗಲೂ ನನ್ನ ಹೆಸರಿನ ಬೈಲೈನ್ ಪತ್ರಿಕೆಯಲ್ಲಿ ಬಂದಾಗ ಐ ಆಮ್ ಥ್ರಿಲ್ಡ್, ನನಗೆ ಖುಷಿಯಾಗುತ್ತೆ. ಅದರ ಬಗ್ಗೆ ನಾನು ಏನು ಬಚ್ಚಿಟ್ಕೊಳ್ಳೋದಿಲ್ಲ. ನನ್ನ ಹೆಸರು ಎಲ್ಲಾದರೂ ಬಂದಾಗ ಮಾಧ್ಯಮದಲ್ಲಿ ನನಗೆ ಖುಷಿಯಾಗುತ್ತೆ, ಸುದ್ದಿಯ ನಾನು ಬರೆದಾಗ ಬಂದಾಗ. ಅದರಿಂದ ಆ ಥ್ರಿಲ್ ಇರಬೇಕು. ಈಗಲೂ ಒಂದು ಘಟನೆ ನಡೆದಾಗ ನಡೆದಿದೆ ಅಂತ ನನಗೆ ಅನಿಸೋದಿಲ್ಲ. ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತೇನೆ, ಸೋಷಿಯಲ್ ಮೀಡ್ಯಾದಲ್ಲೂ ಮತ್ತೊಂದಲ್ಲೂ ರಿಯಾಕ್ಟ್ ಮಾಡ್ತೀನಿ. ನಾನು ಸುಮ್ಮನೆ ಕೂತು ಇದೆಲ್ಲ ಮೇಲ್ಗಳನ್ನು ಟ್ರೋಲ್ಗಳನ್ನು ಯಾಕೆ ಎದುರಿಸ್ಬೇಕಂತ ಸುಮ್ಮನೆ ಇರ್ಬೋದು. ನಾನು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ ನನಗೆ. ಅದಕ್ಕಾಗಿ ನಾನು ಇವತ್ತು ಸಕ್ರಿಯ ಆಗಿರ್ತೇನೆ ತಿಳ್ಕೊಂಡಿದ್ದೇನೆ ನಾನು. ಅದರಿಂದ ಸಿನಿಕತೆ ನಮ್ಮ ಒಳಗಡೆ ಆವರಿಸಲಿಕ್ಕೆ ಯಾವತ್ತೂ ಬಿಡಬಾರ್ದು. ಒಬ್ಬ ಪತ್ರಕರ್ತ ಅವನು ಸದಾ ಅವನು ಕ್ರಿಯಾಶೀಲ ಆಗಿರಬೇಕು ಮತ್ತು ಅವನು ಆಶಾವಾದಿ ಕೂಡ ಆಗಿರಬೇಕು ಅಂತ. ಇದು ಈ ಸಿನಿಕತೆ ಕೂಡ ಒಂದು ಪಾಪ. ಅದಕ್ಕೆ ನೀವು ಕೈ ಹಾಕಲಿಕ್ಕೆ ಹೋಗಬಾರ್ದು. ಇನ್ನೊಂದು, ಭಾಳ ಮಂದಿ ಈ ಪೂರ್ವಾಗ್ರಹಗಳನ್ನು ಇಟ್ಕೊಂಡಿರ್ತಾರೆ. ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿದೆ ರೈಟು, ಲೆಫ್ಟ್, ಸೆಂಟರ್, ರಾಷ್ಟ್ರೀಯ, ಸ್ಥಳೀಯ, ಅಂತಾರಾಷ್ಟ್ರೀಯ ಈ ಮಟ್ಟದ ಪತ್ರಕರ್ತರನ್ನು ವರ್ಗೀಕರಣ ಮಾಡ್ತಾ ಹೋಗ್ತಾ ಇದ್ದಾರೆ. ತಪ್ಪಲ್ಲ ಅದು. ಆದರೆ ಎಲ್ರಿಗೂ ಅವನು ನಂಬಿದ ಒಂದು ಸಿದ್ಧಾಂತ ಇದ್ದರೆ ಅದು ಖಂಡಿತ ತಪ್ಪಲ್ಲ. ಆದರೆ ಬರೀಲಿಕ್ಕೆ ಕೂತಾಗ ಆ ಸಿದ್ಧಾಂತಗಳ ಒತ್ತಡ ಇಲ್ಲದಿದ್ದರೆ ಅದರ ಈ ಸೆಳೆತ ಯಾವುದೂ ಇಲ್ಲದೆ ಅವನು ಓದುಗನನ್ನು ಮಾತ್ರ ಅಡ್ರೆಸ್ ಮಾಡಿ, ಇಲ್ಲದ್ರೆ ಕೇಳುಗನನ್ನು ಮಾತ್ರ ಅಡ್ರೆಸ್ ಮಾಡಿ ಸುದ್ದಿಯನ್ನು ಕೊಡಲಿಕ್ಕೆ ಕಲಿಯಬೇಕಾದ. ನಾನು ಮುಖ್ಯಮಂತ್ರಿಯ ಮಾಧ್ಯಮ ಸಲಹೆಗಾರನಾಗಲಿಕ್ಕೆ ಪ್ರಜಾವಾಣಿಗೆ ರಾಜೀನಾಮೆ ಕೊಡುವಾಗ ನಾನು 30 ವರ್ಷ ಪತ್ರಿಕಾ ವೃತ್ತಿಯನ್ನು ಮುಗಿಸಿದ್ದೆ. ನಾನು 30 ವರ್ಷಗಳಲ್ಲಿ ನನ್ನ ಬರೆದಿದ್ದನ್ನು ತೆಗೆದು ನೋಡಿದರೆ ಬಹುಶಃ ಯಾರೂ ಕೂಡ ನನ್ನ ಬಗ್ಗೆ ಈ ರೀತಿ ಆರೋಪ ಮಾಡಿರಲಿಲ್ಲ. ನಾನು ಗುಜರಾತ್ ರೈಟ್ಸ್ ಕವರ್ ಮಾಡಿದ್ದೇನೆ, ಅಸ್ಸಾಂ ರೈಟ್ಸ್ ಕವರ್ ಮಾಡಿದ್ದೇನೆ,
ಕನಿಷ್ಠ ಒಂದು 20-25 ರಾಜ್ಯಗಳಿಗೆ ಹೋಗಿ ಅಲ್ಲಿ ಸಮೀಕ್ಷೆ ಮಾಡಿದ್ದೇನೆ. ಯಾರು ಸೋತಿದ್ದಾರೆ, ಯಾರು ಗೆಲ್ತಾರೆ ಅಂತ ಬರೆದಿದ್ದೇನೆ. ಗುಜರಾತಿನಲ್ಲಿ ಗೆಲ್ಲೋದು ನನಗೆ ಇಷ್ಟ ಇಲ್ಲ ಅಂತ ಆದರೂ ನನ್ನ ವೈಯಕ್ತಿಕ ನಂಬಿಕೆ, ನಾನು ಅವರೇ ಗೆಲ್ತಾರೆ ಅಂತ ಬರೆದಿದ್ದೇನೆ. ವೆಸ್ಟ್ ಬೆಂಗಾಲಲ್ಲಿ ಕಮ್ಯುನಿಸ್ಟು ಸೋಲ್ಬಾರದಂತ ನನಗೆ ಅನಿಸಿದ್ರು ಕೂಡ ಅವರು ಸೋಲ್ತಾರೆ ಅಂತಲೂ ಬರೆದಿದ್ದೇನೆ. ಅದರಿಂದ ನಿಮ್ಮ ಸಿದ್ಧಾಂತಗಳು ನಿಮ್ಮ ಬರವಣಿಗೆಯನ್ನು ಮಸುಕು ಮಾಡಬಾರದು ಅಂತ. ಯಾಕೆಂದರೆ ಇದನ್ನು ಹೇಳುವಾಗ ನಾವು ಇನ್ನೊಂದು ಗಮನದಲ್ಲಿಟ್ಕೊಳ್ಬೇಕಂದು ಏನಂದರೆ, ಹಾಗಾದರೆ ನಿಮ್ಮ ವಿಶ್ಲೇಷಣೆ ಇರುತ್ತೆ, ಅಂಕಣ ಇರುತ್ತೆ. ಅಂಕಣ ಒಂದು ಒಪಿನಿಯನ್, ನನ್ನ ಒಪಿನಿಯನ್ ಕೊಡಬೇಕು. ಅದು ತಿಳಿದು ಬಂದಿದೆ, ಗೊತ್ತಾಗಿದೆ ಅಲ್ಲ, ನನ್ನ ಒಪಿನಿಯನು, ಅದಕ್ಕೆ ನಾನು ಬಾಧ್ಯ. ಅದನ್ನು ಕೊಟ್ಟರೆ ತಪ್ಪಲ್ಲ. ಸಂಪಾದಕೀಯದಲ್ಲಿ ಬರುತ್ತೆ. ಹಿಂದೆಲ್ಲ ಇತ್ತು, ಒಂದು ವರದಿಯಲ್ಲಿ ಸಂಪಾದಕೀಯ ಸಾಲುಗಳಿದ್ದರೆ ಅದಕ್ಕೆ ಎಡಿಟರ್ಗಳು ಅಂಡರ್ಲೈನ್ ಆಗ್ತಾಯಿದ್ರು, ನೀನು ವರದಿ ಮಾತ್ರ ಮಾಡೋದು, ಇದರಲ್ಲಿ ಸಂಪಾದಕೀಯದ ಟೋನ್ ಇದೆ ಅಂತ. ಬಹುಶಃ ನಿಮಗೆ ಇದನ್ನು ನಿಮ್ಮ ಕಲಿಕೆಯಲ್ಲಿ ಹೇಳಿಕೊಟ್ಟಿರ್ಬೋದು. ಸಂಪಾದಕೀಯ ಬೇರೆ, ವರದಿಗಳು ಬೇರೆ, ಲೇಖನಗಳು ಬೇರೆ, ಅಂಕಣಗಳು ಬೇರೆ. ಆದರೆ ಇವತ್ತೇನಾಗಿದೆ ಅಂದರೆ, ನಾನು ಪ್ರಜಾವಾಣಿಯಲ್ಲಿರುವಾಗ ನೋಡ್ತಾ ಇದ್ದೆ, ನಮ್ಮ ಮಧ್ಯಾಹ್ನ ಒಂದು ಮೀಟಿಂಗ್ ಆದಾಗ ಇದೆಲ್ಲ ಚರ್ಚೆ ಆಗ್ತಾಯಿತ್ತು. ಯಾವುದು ಸುದ್ದಿ, ಯಾವ ವರದಿಗಾರ ಅವನು ಒಪಿನಿಯನ್ ಕೊಟ್ಟಿದ್ದಾನೆ ಅಂತ. ಒಪಿನಿಯನ್ ಪೇಜ್ ಇದೆ, ಇಲ್ಲಿ ಕೊಡಬಾರದಂತ. ಆದರೆ ಅಷ್ಟೊತ್ತಿಗೆ ನಮ್ಮ ಎದುರಿನ ಟಿ ವಿ ರಿಪೋರ್ಟರ್ಗಳು ಸುದ್ದಿ ವಿಶ್ಲೇಷಣೆ ಮತ್ತೊಂದು ಎಲ್ಲ ಒಟ್ಟಾಗಿ ಒಡೆದಾಗ್ತಾಯಿದ್ರು ಅದನ್ನು. ಅದರಿಂದ ಇವತ್ತು ಈ ಸುದ್ದಿ ಚಾನೆಲ್ಗಳ ಮತ್ತು ಸೋಷಿಯಲ್ ಮೀಡಿಯಾದ ಕಾರಣದಿಂದಾಗಿ ಇವತ್ತು ದಿನಪತ್ರಿಕೆಗಳಲ್ಲಿ ಕೂಡ, ಪ್ರಿಂಟ್ ಮೀಡಿಯಾದಲ್ಲೂ ಕೂಡ ಇದು ಒಂದು ಮಿಕ್ಸ್ಚರ್ ಆಗಿಬಿಟ್ಟಿದೆ. ಅದರಿಂದ ನಿಮ್ಮ ಬಯಾಸ್ಗಳನ್ನು ಅಲ್ಲಿ ತಲುಪಲಿಕ್ಕೆ ಬಿಡಬಾರ್ದು, ಆದಷ್ಟು ಅನ್ಬಯಾಸ್ಡ್ ಆಗಲಿಕ್ಕೆ ಪ್ರಯತ್ನ. ಇದೊಂದು ಹೋರಾಟ, ಇದು ಸಿನಿಕರಾಗದೇ ಇರೋದು, ಬಯಾಸ್ ಪೂರ್ವಗ್ರಹ ಇಲ್ಲದೇ ಇರ್ಬೋದು, ಇದೊಂದು ಹೋರಾಟ. ಈ ಹೋರಾಟವನ್ನು ನಾವು ಮುಂದುವರಿಸಿದರೆ ಈ ಪಾತಕಗಳಿಂದ ಮುಕ್ತವಾಗೋದನ್ನು ತಿಳ್ಕೊಳ್ತೇನೆ. ಭಾಳ ಮಂದಿ ಇವತ್ತು ಪತ್ರಕರ್ತರು ಒಂದು ಕಾಲದಲ್ಲಿ ಕಾರ್ಯಾಂಗ ವಿಫಲವಾದಾಗ, ಶಾಸಕಾಂಗ ವಿಫಲವಾದಾಗ, ನ್ಯಾಯಾಂಗ ವಿಫಲವಾದಾಗ ಜನಸಾಮಾನ್ಯರು ಪತ್ರಿಕಾ ಮಾಧ್ಯಮ ರಂಗದ ಕಡೆ ನೋಡ್ತಾಯಿದ್ರು. ಮಾಧ್ಯಮ ರಂಗದ ಮೇಲೆ ಭರವಸೆ ಇತ್ತು ಅವರಿಗೆ. ಮಾಧ್ಯಮ ರಂಗ ನಮ್ಮನ್ನು ಕೈ ಬಿಡುವುದಿಲ್ಲ ಅಂತ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಅದರ ವಿರುದ್ಧ ಹೋರಾಡಿದವರು ಕೇವಲ ರಾಜಕಾರಣಿಗಳಲ್ಲ, ಸಿವಿಲ್ ಸೊಸೈಟಿ ಅಲ್ಲ, ಮಾಧ್ಯಮ ಕ್ಷೇತ್ರ ಕೂಡ ಹೋರಾಡಿತು. ನೀವು ಗೋಯಂಕನ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ಇದರ ವಿರುದ್ಧ ದೊಡ್ಡ ಕ್ಯಾಂಪೇನನ್ನೇ ಮಾಡಿದರು. ಅವರು ಅದರ ವಿರುದ್ಧ ಹೋರಾಡಿದರು. ಅದರಿಂದ ನೀವು ಸುದ್ದಿಯನ್ನು, ಉದಾಹರಣೆಗೆ ರಫೇಲ್ನಂಥ, ಬೋಫೋರ್ಸ್ನಂಥ ಸುದ್ದಿ ಹಿಂದೂ ಪತ್ರಿಕೆ ಸಿಕ್ಕಾಗ ಅವರು ಪ್ರಭುತ್ವದ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಅದನ್ನು ಮಾರಾಟ ಮಾಡಿದರೆ ಅವರಿಗೆ 100 ಕೋಟಿ ರೂಪಾಯಿ ಬರ್ತಾಯಿತ್ತು. ನೀವು ಅಂತುಲೆ ಅಂತ ಮಹಾರಾಷ್ಟ್ರದ ಚೀಫ್ ಮಿನಿಸ್ಟರ್ ಆಗಿದ್ದರು. ಅವರು ಆಗಿದ್ದಾಗ ಒಂದು ಸಿಮೆಂಟ್, ಅವರ ಟ್ರಸ್ಟಿನ ಅವ್ಯವಹಾರಗಳನ್ನು ನೋಡಿತು, ಒಂದು ಸಿಮೆಂಟ್ ಖರೀದಿ ಹಗರಣವನ್ನು ಅರುಣ್ ಶೌರಿ ಅವರು ಎಕ್ಸ್ಪೋಸ್ ಮಾಡಿದರು. ಅರುಣ್ ಶೌರಿ ಅವರು ನೇರವಾಗಿ ಅಂತುಲೆ ಜೊತೆ ಹೋಗಿ, ನೋಡಿ ನಿನ್ನ ಬಗ್ಗೆ ಇಷ್ಟೆಲ್ಲ ಇದೆ, ಡಾಕ್ಯುಮೆಂಟ್ಗಳಿದೆ, ನಿನ್ನ ಮೇಲೆ ಆರೋಪ ಇದೆ, ಏನು ಮಾಡ್ತೀರಿ ಅಂತ ಕೇಳಿದರೆ ಅವನೊಂದು ಕಣ್ಣು ಮುಚ್ಚಿ ಆ ಕಾಲದಲ್ಲಿ ಒಂದು 10 ಕೋಟಿ ರೂಪಾಯಿ ಕೊಡ್ತಾಯಿದ್ದ. ಆದರೆ ಅವ್ರು ಬಿಟ್ಕೊಡ್ಲಿಲ್ಲ. ಅದು ರಿಪೋರ್ಟ್ ಮಾಡಿದರು, ಅಂತುಲೆ ರಾಜೀನಾಮೆ ಕೊಡಬೇಕಾಯ್ತು. ಅದು ರಾಜೀವ್ ಗಾಂಧಿ ರಾಜೀನಾಮೆ ಸೋಲ್ಬೇಕಾಯ್ತು ಅದು ಬೋಫೋರ್ಸ್ನಿಂದಾಗಿ. ಅದು ಅವನ ಮೂಲವನ್ನು ಕಾಯುವುದು. ಅದರಿಂದ ನಂಬಿಕೆಯ ದ್ರೋಹವನ್ನು ಯಾರೂ ಮಾಡಬಾರದು ಅಂತ. ಕೊನೆಯದಾದ ಒಂದು ಪಾಪ ಏನಂದರೆ ಆತ್ಮರತಿ ಅಂತ ಹೇಳ್ತಾರೆ, ಪಾಂಪೋಸಿಟಿ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಪತ್ರಕರ್ತ ಅವನು ಕೊಡುವ ಸುದ್ದಿಗಿಂತ ದೊಡ್ಡವನಲ್ಲ ಅಂತ. ಯಾವಾಗ ಒಬ್ಬ ಎಡಿಟರ್ ಒಬ್ಬ ಪತ್ರಕರ್ತ ನಾನು ಕೊಡುವ ಸುದ್ದಿಗಿಂತ ನಾನು ದೊಡ್ಡವನು ಅಂತ ತಿಳ್ಕೊಂಡಾಗ ದಟ್ ಈಸ್ ಈಸ್ ಫ್ಯೂನರಲ್, ಅವನ ಶ್ರಾದ್ದ ಅದು, ಅವನಲ್ಲ. ಅದರಿಂದ ಇವತ್ತು ಏನಾಗಿದೆ ಅಂದರೆ, ಹಿಂದಿನ ನೀವು ಯಾವುದಾದರೂ ಪತ್ರಿಕೆ, ಉದಾಹರಣೆಗೆ ಈಗ ಫ್ರೀ ಪ್ರೆಸ್ ಜರ್ನಲ್ನ ಸದಾನಂದ್ ಇರ್ಬೋದು, ಕರ್ನಾಟಕದಲ್ಲಿ ಅವರು ಒಡ್ಡರ್ಸಿ ರಘುರಾಮ್ ಶೆಟ್ಟರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಅವರು ಮಾರ್ಕೆಟ್ಗೆ ಹೋಗಿ ಆರಾಮಾಗಿ ಒಂದು ಹೋಟೆಲಲ್ಲಿ ಚಹಾ ಕುಡ್ಕೊಂಡು ಬರ್ತಾಯಿದ್ರು. ಅವ್ರು ಯಾರಂತ ಯಾರಿಗೂ ಗೊತ್ತಿರ್ತಾನೆ ಇರಲಿಲ್ಲ. ಆದರೆ ಇವತ್ತು ಜರ್ನಲಿಸ್ಟ್ಗಳೆಲ್ಲ ಸೆಲೆಬ್ರಿಟಿಗಳಾಗ್ಬಿಟ್ಟಿದ್ದಾರೆ. ದಿ ಎಂಜಾಯ್ ದೇರ್ ಸೆಲೆಬ್ರಿಟಿ ಸ್ಟೇಟಸ್. ಅಂದರೆ ಮೊದಲೆಲ್ಲ ನಾವು ಪತ್ರಿಕೋದ್ಯಮ ಪ್ರವೇಶ ಮಾಡುವ ದಿನಗಳಲ್ಲಿ ನಮ್ಮ ಬೈಲೈನ್ಗಾಗಿ ನಾವು ಕಾಯ್ತಾ ಇದ್ದೇವೆ, ಯಾವಾಗ ನಮ್ಮ ಹೆಸರು ಬರುತ್ತೆ ಅಂತ. ಇವತ್ತು ಹೆಸರಿನ ಜೊತೆ ಫೋಟೋಗಳು ಬರುತ್ತೆ. ನಾನು ಅಂಕಣ ಬರೀಲಿಕ್ಕೆ ಶುರು ಮಾಡಿದಾಗ 2000ನೇ ವರ್ಷದಲ್ಲಿ ನನ್ನ ಹೆಸರಷ್ಟೇ ಬರ್ತಾಯಿತ್ತು. ನಾನು ಫೋಟೋ ಕೊಡಲಿಕ್ಕೆ ಹೇಳಿದರೂ ಕೊಡ್ತಾ ಇರಲಿಲ್ಲ ನಾನು. ಅದರಿಂದ ನಮ್ಮಲ್ಲಿರುವ ಒಬ್ಬರು ಮುಖ್ಯ ವರದಿಗಾರರು ಬೆಂಗಳೂರಿನವರು, ಅವರದ್ದೊಂದು ಅಂಕಣಕ್ಕೆ ಫೋಟೋ ಹಾಕಬೇಕಿತ್ತು. ಅದರಿಂದ ನನ್ನ ಫೋಟೋ ಅವರು ಹಾಕ್ಕೊಂಡು ಶುರು ಮಾಡಿದ್ರು. ನಿಮ್ಮ ಫೋಟೋ ಹಾಕಿದರೆ ಎಡಿಟ್ರ್ ನನ್ನ ಫೋಟೋ ಬೇಡ ಅಂತ ಹೇಳ್ತಾ ಇದ್ದಾರೆ, ಹಾಕಯ್ಯ ನೀನು ಅಂತ.
ಆದರೆ ಇವತ್ತು ಅದು ಕಾಮನ್ ಆಗಿಬಿಟ್ಟಿದೆ. ವರದಿ ಜೊತೆನೇ ಫೋಟೋಗಳು ಬರಲಿಕ್ಕಾಗಿದೆ. ಅಂದರೆ ದೇ ಹ್ಯಾವ್ ಬಿಕಮ್ ದಿ ಸೆಲೆಬ್ರಿಟಿ. ಇವತ್ತು ನೀವು ಟಿ ವಿ ಚಾನಲ್ಗಳಲ್ಲಿ ಆ್ಯಂಕರ್ಗಳು ಸೆಲೆಬ್ರಿಟಿ, ಕಷ್ಟಪಡುವವರು ಯಾರು? ವರದಿಗಾರರು. ಅವನು ಎಲ್ಲ ಬಿಸಿಲಲ್ಲಿ ಒಣಗಡ್ತಾ ಅವನು ಇರ್ತಾನೆ. ಆದರೆ ಅದನ್ನು ಆ ಸ್ಟೇಟಸನ್ನು ಸೆಲೆಬ್ರೇಟ್ ಮಾಡುವವರು ಆ್ಯಂಕರ್ಗಳು ಸೆಲೆಬ್ರೇಟ್ ಆಗ್ತಾ ಇದ್ದಾರೆ. ಒಬ್ಬ ಟಿ ವಿಯ ಮತ್ತೊಬ್ಬರ ಒಬ್ಬ ವರದಿಗಾರ ಅವನು ವರದಿ ಕೊಟ್ಟಾಗ ಅವನ ಮುಖನೇ ಕಾಣೋದಿಲ್ಲ, ಆದರೆ ಆ್ಯಂಕರ್ಗಳಿಗೆ ಕಾಣುತ್ತೆ. ಅದು ಆ್ಯಂಕರ್ಗಳ ಮುಖಗಳು ಕಾಣಾಗುತ್ತೆ. ಅವರ ಒಂದು ಸ್ಟೇಟಸ್ಸಿಗೆ ಒಂದು ಮಿಲಿಯನ್ ಲೈಕ್ಗಳು ಸಿಗುತ್ತೆ. ಆದರೆ ಒಬ್ಬ ವರದಿಗಾರ ಒಂದು ವರದಿಯನ್ನು ಹಾಕಿದರೆ ಅದು ಸಿಗೋದಿಲ್ಲ. ಅದರಿಂದ ಈ ಪಾಂಪೋಸಿಟಿ ಏನಿದೆ, ಆತ್ಮರತಿ ಅಂತ ಏನು ಹೇಳ್ತಾ ಇದ್ದೇವೆ, ಇದು ಎಲ್ರಿಗೂ ಇತ್ತು. ಆತ್ಮರತಿ ಇತ್ತು. ನಾನು ವೈಯಕ್ತಿಕವಾಗಿ ನಾವೆಲ್ಲ ಅಂತ ಎಲ್ಲರ ಪರವಾಗಿ ನಾನು ಮಾತಾಡಬಾರ್ದು. ನಾನು ಭಾಳ ಇಷ್ಟಪಟ್ಟ ಮತ್ತು ಅಭಿಮಾನಪಟ್ಟ ಪಿ ಲಂಕೇಶ್ ಅವರಲ್ಲೂ ಇತ್ತು ಅದು. ಅಂದರೆ ಅಂಥ ಗುಣಗಳು ದೊಡ್ಡವರಲ್ಲೂ ಇತ್ತು, ಇಲ್ಲಂತ ನಾನು ಹೇಳೋದಿಲ್ಲ. ಲಂಕೇಶ್ ಅವರು ರಾಜಕೀಯ ಪಕ್ಷವನ್ನೇ ಪ್ರಾರಂಭ ಮಾಡಿದರು. ಇಂಥವ್ರನ್ನು ಸೋಲಿಸಬೇಕು, ಇಂಥವ್ರನ್ನ ಗೆಲ್ಲಿಸಬೇಕಂತ ಫರ್ಮಾನ್ ಕೊಡಲಿಕ್ಕೆ ಹೋದರು. ಇಂಥದ್ದೆಲ್ಲ ನಡೆದಿದೆ. ಅದರಿಂದ ನೀವು ಒಬ್ಬ ಒಳ್ಳೆಯ ಪತ್ರಕರ್ತನ ಆಗಬೇಕಾದ್ರೆ, ನಾನು ಪತ್ರಕರ್ತರೆಂದರೆ ಅದು ಜೆಂಡರ್ಲೆಸ್, ಅದು ಹೆಣ್ಮಕ್ಕಳಿರಲಿ ಗಂಡು ಮಕ್ಕಳಿರಲಿ, ನೀವು ಪತ್ರಕರ್ತರಾಗೋದಿದ್ದರೆ ಈ ಸಪ್ತಪಾತಕಗಳಿಂದ ದೂರ ಇರಿ ಅಂತ ಅಷ್ಟೇ ಹೇಳ್ತೇನೆ. ನೀವು ಅಜ್ಞಾನದ ಪಾಪ ಮಾಡಬೇಡಿ, ಜ್ಞಾನವನ್ನು ಗಳಿಸ್ಕೊಳ್ಳಿ. ಬೇಜವಾಬ್ದಾರಿ ಆಗಬೇಡಿ, ಸಾಮಾಜಿಕ ಜವಾಬ್ದಾರಿಯನ್ನು ರೂಢಿಸ್ಕೊಳ್ಳಿ. ನೀವು ಪೂರ್ವಾಗ್ರಹ ಪೀಡಿತರಾಗಿರಬೇಡಿ, ಮುಕ್ತವಾಗಿ ಆಲೋಚನೆ ಮಾಡುವ ಗುಣವನ್ನು ಬೆಳೆಸ್ಕೊಳ್ಳಿ. ಅಸೂಕ್ಷ್ಮರಾಗಬೇಡಿ, ಇನ್ಸೆನ್ಸಿಟಿವ್ ಆಗಬೇಡಿ, ಸೆನ್ಸಿಟಿವ್ ಆಗಿ. ಸಿನಿಕರಾಗಬೇಡಿ, ಯಾವತ್ತೂ ಕ್ರಿಯಾಶೀಲರಾಗಿ. ಅದೇ ರೀತಿ ನಂಬಿಕೆಯ ದ್ರೋಹ ಮಾಡಬೇಡಿ, ನಂಬಿಕೆಯ ಒಂದು ಕ್ರೆಡಿಬಿಲಿಟಿಯನ್ನು ಉಳಿಸ್ಕೊಳ್ಳಿ. ಕೊನೆಯದಾಗಿ ಆತ್ಮರತಿಗಳಿಗೆ ಈಡಾಗಬೇಡಿ. ಆದಷ್ಟು ಲೋ ಪ್ರೊಫೈಲ್, ಸಿಂಪಲಾಗಿ ಇರಲಿಕ್ಕೆ ಕಲಿಯಿರಿ. ಈ ಸಪ್ತಪಾತಕಗಳಿಂದ ದೂರ ಇದ್ದರೆ ನೀವು ಖಂಡಿತ ಒಳ್ಳೆಯ ಜರ್ನಲಿಸ್ಟ್ ಆಗ್ತೀರಿ. ಅಂಥ ಜರ್ನಲಿಸ್ಟ್ ಆಗಿರಿ ಅಂತ ಹೇಳಿ ನಾನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.